SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1 ನಡೀತಾ ಇದೆ. ತೃತೀಯ ಭಾಷೆ ಹಿಂದಿ 8ನೇ ತಾರೀಕು ಅಂದರೆ ನಾಳೆ ಪರೀಕ್ಷೆ ಇದೆ. ಆ ಪರೀಕ್ಷೆಗಾಗಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಅದರ ಉತ್ತರ ನೋಡಿದ್ವಿ. ಈಗ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು ಅದರ ಉತ್ತರಗಳನ್ನು ನೋಡೋಣ. ಈಗ ನೋಡಿ, ಮೊದಲಿಗೆ निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಹಿಂಗೆ MCQ ಕ್ವಶನ್ಸ್ ಇರ್ತವೆ. ಫಸ್ಟ್ಗೆ ಸದಾಚಾರ ಶಬ್ದ का ವಿಲೋಮ ರೂಪ है. ನೋಡಿ, ಸದಾಚಾರ ಇದರ ವಿರುದ್ಧಾರ್ಥಕ ದುರಾಚಾರ. ಇನ್ನು ಎರಡನೇದು ನೋಡಿ, ಒಂದನೇದ್ದು ವಿರುದ್ಧ ಶಬ್ದ ಇರುತ್ತೆ, ಎರಡನೇದ್ದು ಪುಲ್ಲಿಂಗ ಸ್ತ್ರೀಲಿಂಗ ಕೇಳಿರ್ತಾರೆ. सामान्यವಾಗಿ ಲಿಂಗಗಳ ಬಗ್ಗೆ ಇರುತ್ತೆ. पंडित आइन शब्द का पुल्लिंग रूप है पंडित. पंडित आइन ಅಂದರೆ ಸ್ತ್ರೀಲಿಂಗ, पंडित ಅಂದರೆ ಪುಲ್ಲಿಂಗ. निम्नलिखित में से एक वचन शब्द है. ನೋಡಿ, ಏಕವಚನ ಬಹುವಚನ ಕೇಳಿರ್ತಾರೆ. ಇಲ್ಲಿ ಪೈಸಾ ಅನ್ನೋದು ಏಕವಚನ. ಇವು ಪತ್ತೆ, ಕಪಡೆ, ಪರದೆ ಎಲ್ಲ ನೋಡಿ ಎ ಅಂತ ಬಂದಿದ್ದಾವೆ. ಅವೆಲ್ಲ ಏನು ಬಹುವಚನ. ಬಹಳ ಸುಲಭವಾಗಿ ಕೇಳ್ತಾರೆ. ನಿಮ್ನಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೈ. ನೋಡಿ, ಸುನಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಇದು ಫಿಕ್ಸ್ ಕೇಳ್ತಾರೆ ಪ್ರೇರಣಾರ್ಥಕ ರೂಪಗಳನ್ನು. ಪ್ರತ್ಯುಪಕಾರ ಶಬ್ದ ಮೇ ಸಂಧಿ ಹೈ. ನೋಡಿ, ಪ್ರತಿ ಪ್ಲಸ್ ಉಪಕಾರ ಪ್ರತ್ಯುಪಕಾರ, ಇದೇನು ಎಣ್ ಸಂಧಿ, ಒಂದು ಸಂಧಿ ಕೇಳ್ತಾರೆ. ಇನ್ನು ಪಂಚವಟಿ ಶಬ್ದ ಮೇ ಸಮಾಸ ಹೈ. ನೋಡಿ, ಪಂಚ 5 ಪಾಂಚ್ ಅಂತ ಯಾವಾಗ ನಂಬರ್ ಬರ್ತದಲ್ಲ ನೀವು ಸುಲಭವಾಗಿ ಹೇಳ್ಬೋದು, ಅದು ದ್ವಿಗು ಸಮಾಸ. ನಂಬರ್ ಬಂತಂದರೆ ಅದು ದ್ವಿಗು ಸಮಾಸ. ಇಂಟರ್ನೆಟ್ ಡ್ಯಾಶ್ मतलब क्या है. रिक्त स्थान में से सही कारक चिन्ह होगा. इंटरनेट का मतलब क्या है. एक चलनी में तुम्हें क्या बचेगा. वाक्य में ಪ್ರಯುಕ್ತ ವಿರಾಮ ಚಿಹ್ನ. ಇಲ್ಲಿ ಯಾವುದೇ ಚಿಹ್ನೆ ಯೂಸ್ ಮಾಡಿದರೆ ಪ್ರಶ್ನಾರ್ಥಕ, ಪ್ರಶ್ನವಾಚಕ. ಇನ್ನು ಎರಡನೇ ಸೆಕ್ಷನ್ನಲ್ಲಿ ನೋಡಿ, निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखे. ಮೊದಲೆರಡು ಇದಕ್ಕೆ ಸಂಬಂಧಿಸಿದ ಮೂರನೇ ಶಬ್ದ ಬರ್ರಿ ಅಂತ ಕನ್ನಡದಲ್ಲಿ ಕೇಳ್ತಾರಲ್ಲ, ಅದೇ ಟೈಪು ಇಲ್ಲೂ ಕೇಳ್ತಾರೆ. ಜೋರಾ ಜಲಾಲುದ್ದೀನ್, ಆಶಿಯಮ್ಮ ಜೈನುಲಾಬದ್ದೀನ್. ಬಸಂತ್ ಕಿ ಸಚ್ಚಾಯಿ ಇದೊಂದು ಏಕಾಂಕಿ. ईमानदारों के सम्मेलन में व्यंग्य रचना. कर्नल खुल्लर, रज्जु नेता अंगदरोजी. भोला बाला ಯಾರಿದ್ರು ಕೃಷ್ಣ, ಚುಗಲ್ಕೋರ್ ಯಾರಿದ್ರು ಬಲರಾಮ. ಇನ್ನು ಏಕ್ ಪೂರ್ಣ ವಾಕ್ಯ ಮೇ ಲಿಖಿ ಅಂತ ಕೇಳ್ತಾರೆ. 4 ಪ್ರಶ್ನೆ. 13ನೇ ಪ್ರಶ್ನೆಯಿಂದ ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜरूरत नहीं होगी, डॉक्टर की जरूरत नहीं होगी. लेखक पहनने के कपड़े कहाँ दबा कर सोए. ಸಿರಹಾನೆ ದಬಾಕೆ ಸೋಯೆ. ಒಂದೇ ಶಬ್ದ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ, ಕರೆಕ್ಟ್ ಶಬ್ದ ಬರೀಬೇಕಾದ್ರೆ. ಆಧುನಿಕ ಮನುಷ್ಯನೇ ಕಿಸ್ ಪರ್ ವಿಜಯಿ ಪಾಯಿ ಹೈ, ಪ್ರಕೃತಿ ಪರ್ ವಿಜಯಿ ಪಾಯಿ ಹೈ. हंस का गुण कैसा होता है. दूध हंस का गुण, हंस दूध पीकर पानी छोड़ देना. हंस ಏನು ಮಾಡ್ತೈತಿ, ಹಾಲನ್ನು ಕುಡಿದು ನೀರನ್ನಷ್ಟೇ ಬಿಡ್ತದೆ. निम्नलिखित प्रश्नों के उत्तर 2-3 वाक्यों में लिखिए. ನೋಡಿ, दुकानदार ने सेब का वर्णन कैसे किया. बड़े मज़ेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. ನೋಡಿ, ಖಾಸ್ ಕಾಶ್ಮೀರದಿಂದ ಬಂದಿದ್ದಾವೆ, ಭಾಳ ಒಳ್ಳೆ ಸೇಬು ಇದ್ದಾವೆ, ಇದನ್ನು ನೀವು ತಿಂದುಬಿಟ್ರೆ ನಿಮ್ಮ ಶರೀರ ಖುಷಿ ಆಗಿಬಿಡ್ತದೆ ನಿಮಗೆ ಅಂತ. आशियाम्मा जी अब्दुल कलाम को खाने में क्या क्या देती थी. ನೋಡಿ, ಸ್ವಾದಿಷ್ಟ ಸಾಂಬಾರ್, ಘರ್ ಕಾ ಬನಾ ಅಚಾರ್, ನಾರಿಯಲ್ ಕಿ ಚಟ್ನಿ. ನೋಡಿ, ಕೊಬ್ಬರಿ ಚಟ್ನಿ ಮತ್ತು ಉಪ್ಪಿನಕಾಯಿ ಮತ್ತು ಸ್ವಾದಿಷ್ಟವಾದ ರುಚಿಯಾದ ಸಾಂಬಾರು ಎಲ್ಲ ಕೊಡ್ತಿದ್ರು ಅಂತೆ. ಮತ್ತು ಚಾವಲ್, ಅಕ್ಕಿ, ಅನ್ನ. लालिम और किंचा लाली दाम जंगल की और क्यों चल पड़े. मकान बनाने के बारे में, जानवर से पूछताछ करने के लिए चल पड़े. 5,000 रुपये मिलने पर मोहन क्या कहता है.
ನೋಡಿ, ಓದ್ತಾ ಹೋದರೆ ತುಂಬ ದೊಡ್ಡದಾಗೋದ್ರಿಂದ ನೋಡ್ತಾ ಹೋಗಿ. ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ? ನೋಡಿ, ಇವೆಲ್ಲ ಪಾಠ ಪದ್ಯಗಳನ್ನು ಮಾಡಿದ್ದೀನಿ ನಾನು. प्रेम स्नेह और भाईचारे के साथ रहना वही सही मानव है. ಇದು ಮೇನ್ ಪಾಯಿಂಟ್. बालकृष्ण अपनी माता यशोदा के प्रति क्यों नाराज है? क्योंकि यशोदा हमेशा कृष्ण के को ही डांटती है, बलराम को कुछ नहीं कहती. शनि ग्रह को शनैश्वर क्यों कहते हैं? अथवा शनि ग्रह एक ठंडा ग्रह है क्यों? उत्तर ನೋಡಿಲ್ಲ. ಮೊದಲನೇದು ತೆಳಗಿಂದು. सत्य की शक्ति के बारे में गांधी जी का कथन क्या है? अथवा अकुल ने मीना मैडम से क्या कहा? ನೋಡಿ, ಇದು ಮೊದಲನೇ ಪ್ರಶ್ನೆ, ಇದು ಅಥವಾ ಪ್ರಶ್ನೆ ಉತ್ತರ. ಇನ್ನು निम्नलिखित प्रश्नों के उत्तर 3-4 वाक्यों में लिखिए. ಗಿಲ್ಲು के अंतिम दिन का वर्णन कीजिए. ಗಿಲ್ಲುವಿನ ಕೊನೆಯ ದಿನಗಳ ವರ್ಣನೆಯನ್ನು ಮಾಡ್ರಿ ಅಂತ ಕೇಳ್ತಾರೆ. 3 ಅಂಕದ ಪ್ರಶ್ನೆ. ಹೀಗೆ ಸಾಲಾಗಿ ಪಾಯಿಂಟ್ಸ್ ಆಗಿ ನೀಟಾಗಿ ಬರೀಬೇಕು ನೀವು. बसंत एक स्वाभिमानी लड़का है, कैसे स्पष्ट कीजिए. रोबोनिल और रोबोदीप के बीच दोस्ती कैसे हुए, बताइए. महिला की साहसगाथा पाठ से क्या संदेश मिलता है, बताइए. बेंगलुरु एक विश्व प्रसिद्ध शहर है, कैसे वर्णन कीजिए. मातृभूमि के प्राकृतिक सौंदर्य का वर्णन कीजिए. 33. समय अनमोल है, कैसे कविता के आधार पर स्पष्ट कीजिए. निम्नलिखित दोहे का भावार्थ अपने शब्दों में लिखिए. ಒಂದು ಸಾಲುಗಳನ್ನು ಕೊಟ್ಟಿರ್ತಾರೆ, ಒಂದೆರಡು ಪದ್ಯದ ಸಾಲುಗಳನ್ನ, ಅದರ ಅರ್ಥವನ್ನು ನೀವು ಬರೀಬೇಕು. ಇನ್ನು ಗದ್ಯಾಂಶ का अनुवाद ಕನ್ನಡ या अंग्रेजी में कीजिए. ಅಲ್ಲೇ ನಿಮ್ಮ ಪುಸ್ತಕದಿಂದನೇ ಕೊಟ್ಟಿರ್ತಾರೆ, ಫಿಕ್ಸ್ ಇರ್ತವೆ, ಅವನ್ನೇ ನೀವು ಬರೀಬೇಕು. ಕನ್ನಡ ಅಥವಾ ನಿಮಗೆ ಇಂಗ್ಲೀಷು ಯಾವುದು ಅನುಕೂಲ ಆಗ್ತಲೆ ಅದರಲ್ಲಿ ಆ ರೀತಿ ಬರಿಬೋದು ನೀವು. निम्नलिखित प्रश्नों के उत्तर 5-6 वाक्यों में लिखिए. इंटरनेट एक वरदान है, कैसे ಸೋದಾಹರಣ ಸಮझाइए. ಇಂಟರ್ನೆಟ್ ಒಂದು ವರದಾನ ಹೇಗೆ ಅನ್ನೋದು ಉದಾಹರಣೆಯೊಂದಿಗೆ ವಿವರಿಸಿ. ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ खोज है, कैसे स्पष्ट कीजिए. ಎರಡರಲ್ಲಿ ಒಂದನ್ನು ಬರೀಬೇಕು ನೋಡಿ. ಅಥವಾ ಅದು ಉತ್ತರ ತೆಳಗಿಂದು. ಇನ್ನು ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೆ. 35 ಫಿಕ್ಸ್ ಕ್ವಶನ್ ಇರ್ತಾವು, ಕವಿತಾಂಶ ಬರೆಯೋದು. ಅಸಫಲತಾ ಭಾಗೋ ತುಮ್. ಫಿಕ್ಸ್ ಕೆಲವು ಪದ್ಯಗಳನ್ನು ಕೇಳ್ತಾರೆ, ಅವನ್ನ ನೀವು ಇದನ್ನು ಮಾಡ್ಕೋಬೇಕು. ಗದ್ಯಾಂಶ ಕಾ ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿ. ಒಂದು ಪ್ಯಾಸೇಜ್ ಕೊಡ್ತಾರೆ, ಅದರಲ್ಲೇ ಉತ್ತರಗಳಿರ್ತವೆ, ಓದಿ ಬರೀಬೇಕಷ್ಟೆ. ಇನ್ನು दिए गए संकेत बिंदुओं को आधार पर 12 से 15 वाक्यों में किसी एक विषय के बारे में निबंध लिखिए. पर्यावरण की रक्षा, ನಾಗರಿಕೆ ಕರ್ತವ್ಯ, ಇವು ಕೂಡ ಫಿಕ್ಸ್ ಇರ್ತವೆ. ಒಂದು 10 ನಿಬಂಧಗಳನ್ನು ನೀವು ಇದನ್ನು ಮಾಡ್ಕೊಂಡ್ಬಿಟ್ರೆ ಅಂದರೆ ಅವೇ ಪದೇ ಪದೇ ಬರ್ತಾ ಇರ್ತವೆ. ಜನಸಂಖ್ಯಾ ಸಮಸ್ಯೆ. ಇನ್ನು ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿ. ನೋಡಿ, ಒಂದು ಮನವಿ ಪತ್ರ ಇರ್ತದೆ, ಒಂದು ಖಾಸಗಿ ಪತ್ರ ಇರ್ತದೆ. ನೋಡಿ, ಪರೀಕ್ಷಾ ಕಿ ತಯಾರಿ ಕೆ ಬಾರೆ ಮೇ ಬತಾತೆ ಹುಯೆ ಅಪ್ನಿ ಪಿತಾಜಿ ಕೋ ಏಕ್ ಪತ್ರ ಲಿಖಿ. ಇದು ತಂದೆಗೆ ಬರೆಯೋದು ಮನವಿ ಇದು ಖಾಸಗಿ ಪತ್ರ. ಅಥವಾ ಕೋಯಿ ಸಕಾರಣ ದೇತೆ ಹುಯೆ ಅಪ್ನೆ ಮುಖ್ಯ ಅಧ್ಯಾಪಕಕ್ಕೆ ನಾಮ್ ಚುಟ್ಟಿ ಪತ್ರ ಲಿಖಿ. ಅಂದರೆ ನಿಮಗೆ ರಜೆ ಬೇಕು ಅಂತ ತಿಳ್ಕೊಂಡು ಮುಖ್ಯಾಧ್ಯಾಪಕರಿಗೆ ಪತ್ರ ಬರೀ ಅಂತ, ಇದು ಮನವಿ ಪತ್ರ. ನೋಡಿ, ಪಾರಿವಾರಿಕ ಪತ್ರ ಅಂತ ಖಾಸಗಿ ಪತ್ರ ಅನ್ನೋದು, ಇನ್ನೊಂದು ವ್ಯಾವಹಾರಿಕ ಪತ್ರ. ಇವಕ್ಕೆ ಏನೇನು ಅನ್ನೋದು ನೀವು ಯಾವ ರೀತಿ ಇದನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ಅಂಕಗಳು ಸಿಗ್ತವೆ. ನೋಡಿ, ಈಗಾಗಲೇ ಒಂದು ಪತ್ರಿಕೆಯನ್ನು ನೋಡಿದ್ದೆವು, ಈಗ ಎರಡನೇ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ ಮೂರನೇ ಪತ್ರಿಕೆಯನ್ನು ಕೂಡ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ನೋಡೋಣ, ಮತ್ತು ಭೇಟಿಯಾಗೋಣ.